Jesus, thank you, Jesus, thank you, Jesus, thank you, Jesus, thank you, Jesus, hallelujah, hallelujah. ಪಾಪವೆಲ್ಲ ತೊಳೆದಿರುವೆ, ಸುತ್ತಿ ಬರುವೆ ನಿನ್ನನ್ನೇ, ಆತುಕೊಂಡೆ ನಿನ್ ವಚನ, ಜಯದ ಮೇಲೆ ಜಯ ಕಾಣುವೆ. ಎಸ್ ಡ್ಯಾಡಿ. ಪಾಪವೆಲ್ಲ ತೊಳೆದಿರುವೆ, ನಾ ಸುತ್ತಿ ಬರುವೆ ನಿನ್ನನ್ನೇ, ಆತುಕೊಂಡೆ ನಿನ್ ವಚನ, ಜಯದ ಮೇಲೆ ಜಯ ಕಾಣುವೆ. ನೀತಾನೆ ಯೆಹೋವಾ ರಾಫಾ, ಸುಖವಾದೆ ಕಲ್ವಾರಿ ಗಾಯದಿಂದ, ನೀತಾನೆ ಯೆಹೋವಾ ರಾಫಾ, ಸುಖವಾದೆ ಕಲ್ವಾರಿ ಗಾಯದಿಂದ, ಕರುಣೆ ನನ್ ಕಣ್ಮುಂದೆ, ಹೌದು ಡ್ಯಾಡಿ, ನಿನ್ ವಾಕ್ಯ ನನ್ ಬಾಯಲ್ಲಿ, ನಿನ್ನ ಕರುಣೆ ನನ್ ಕಣ್ಮುಂದೆ, ಹೌದು ಡ್ಯಾಡಿ, ನಿನ್ ವಾಕ್ಯ ನನ್ ಬಾಯಲ್ಲಿ, ಚಿಂತೆಯು ನನಗಿಲ್ಲ, ವಂದನೆ ಸಲ್ಲಿಸುವೆ. ಎಸ್ ಡ್ಯಾಡಿ. ಚಿಂತೆಯು ನನಗಿಲ್ಲ, ವಂದನೆ ಸಲ್ಲಿಸುವೆ. ನೀತಾನೆ ಯೆಹೋವಾ ರಾಫಾ, ಸುಖವಾದೆ ಕಲ್ವಾರಿ ಗಾಯದಿಂದ, ಹೌದು ಫಾದರ್ ಗಾಡ್, ನೀತಾನೆ ಯೆಹೋವಾ ರಾಫಾ, ಸುಖವಾದೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ಓಹೋ ಕಲ್ವಾರಿ ಗಾಯದಿಂದ, ಮಹಿಮೆಯ ಮೇಘದಲ್ಲಿ ಮರೆಯಾಗಿ ಬಾಳುವೆ. ಹೌದು ಡ್ಯಾಡಿ. ಓಹೋ ಮಹಿಮೆಯ ಮೇಘದಲ್ಲಿ ಮರೆಯಾಗಿ ಬಾಳುವೆ. ಥ್ಯಾಂಕ್ ಯು ಡ್ಯಾಡಿ. ರಕ್ಷಕ ಯೇಸುವೆ, ಎಂದೆಂದು ನನ್ನ ಮುಂದೆ ರಕ್ಷಕ ಯೇಸುವೆ, ಎಂದೆಂದು ನನ್ನ ಮುಂದೆ ನೀತಾನೆ ಡ್ಯಾಡಿ. ಯೆಹೋವಾ ರಾಫಾ, ಸುಖವಾದೆ
ಕಲ್ವಾರಿ ಗಾಯದಿಂದ ನೀತಾನೆ ಯೆಹೋವಾ ರಾಫಾ ಸುಖವಾದೆ. ಹೌದು ಡ್ಯಾಡಿ, ಕಲ್ವಾರಿ ಗಾಯದಿಂದ ನಿನ್ನನ್ನೇ ನಂಬಿರುವೆ. ಹೌದು ಡ್ಯಾಡಿ, ನಿನ್ನೊಂದಿಗೆ ನಡೆವೆ, ನಿನ್ನನ್ನೇ ನಂಬಿರುವೆ, ನಿನ್ನೊಂದಿಗೆ ನಡೆವೆ. ಕಳವಳ ನನಗಿಲ್ಲ, ತತ್ತರವು ನನಗಿಲ್ಲ. ಕಳವಳ ನನಗಿಲ್ಲ, ತತ್ತರವು ನನಗಿಲ್ಲ. ನೀತಾನೆ ಯೆಹೋವಾ ರಾಫಾ ಸುಖವಾದೆ. ಕಲ್ವಾರಿ ಗಾಯದಿಂದ ನೀತಾನೆ ಯೆಹೋವಾ ರಾಫಾ ಸುಖವಾದೆ. ಕಲ್ವಾರಿ ಗಾಯದಿಂದ ಮಹಿಮೆಯ ಮೇಘದಲ್ಲಿ ಮರೆಯಾಗಿ ಬಾಳುವೆ. ಮಹಿಮೆಯ ಮೇಘದಲ್ಲಿ, ಹೌದು ಡ್ಯಾಡಿ, ಮರೆಯಾಗಿ ಬಾಳುವೆ. ರಕ್ಷಕ ಯೇಸುವೆ, ಎಂದೆಂದು ನನ್ಮುಂದೆ. ರಕ್ಷಕ ಯೇಸುವೆ, ಎಂದೆಂದು ನನ್ಮುಂದೆ. ನೀತಾನೆ ಯೆಹೋವಾ ರಾಫಾ ಸುಖವಾದೆ. ಕಲ್ವಾರಿ ಗಾಯದಿಂದ ನೀತಾನೆ ಯೆಹೋವಾ ರಾಫಾ ಸುಖವಾದೆ. ಕಲ್ವಾರಿ ಗಾಯದಿಂದ ಕಲ್ವಾರಿ ಗಾಯದಿಂದ ನೀತಾನೆ ಡ್ಯಾಡಿ ಯೆಹೋವಾ ರಾಫಾ ಸುಖವಾದೆ. ಕಲ್ವಾರಿ ಗಾಯದಿಂದ ಕಲ್ವಾರಿ ಗಾಯದಿಂದ. ಥ್ಯಾಂಕ್ ಯು ಜೀಸಸ್. ಕರ್ತನ ನೋಡಿ ಹೇಳೋಣಪ್ಪ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. ಎಲ್ರೋಹಿ ಎಲ್ರೋಹಿ
ನನ್ನನ್ನು ಕಂಡಿರುವೆ. ಹೌದು ಡ್ಯಾಡಿ. ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಂಡಿರುವೆ, ನನ್ನನ್ನು ಕಂಡಿರುವೆ. ಹೇಗೆ ನಾ ಸ್ತುತಿ ಹೇಳಲಿ, ನನ್ನನ್ನು ಕಂಡಿರುವೆ. ಹೇಗೆ ನಾ ಸ್ತುತಿ ಮಾಡಲಿ. ಅಪ್ಪ ಸ್ತೋತ್ರ, ಡ್ಯಾಡಿ ಸ್ತೋತ್ರ, ಅಪ್ಪ ಸ್ತೋತ್ರ, ಡ್ಯಾಡಿ ಸ್ತೋತ್ರ. ಸ್ತೋತ್ರ ಹೇಳುವೆ, ದಿನವೂ ಹೇಳುವೆ, ಸ್ತೋತ್ರ ಸ್ತೋತ್ರ ರಾಜ. ಸ್ತೋತ್ರ ಹೇಳುವೆ, ದಿನವೂ ಹೇಳುವೆ, ಸ್ತೋತ್ರ ಯೇಸು ರಾಜ. ಯೆಹೋವಾ ಈರೇ ಎಲ್ಲವ ಪೂರೈಸುವೆ. ಯೆಹೋವಾ ಈರೇ ಎಲ್ಲವ ಪೂರೈಸುವೆ, ಎಲ್ಲವ ಪೂರೈಸುವೆ. ಹೇಗೆ ನಾ ಸ್ತುತಿ ಹೇಳಲಿ, ನೀ ಎಲ್ಲವ ಪೂರೈಸುವೆ. ಹೇಗೆ ನಾ ಸ್ತುತಿ ಹೇಳಲಿ. ಅಪ್ಪ ಸ್ತೋತ್ರ, ಡ್ಯಾಡಿ ಸ್ತೋತ್ರ, ಅಪ್ಪ ಸ್ತೋತ್ರ, ಡ್ಯಾಡಿ ಸ್ತೋತ್ರ. ಸ್ತೋತ್ರ ಹೇಳುವೆ, ದಿನವೂ ಹೇಳುವೆ, ಸ್ತೋತ್ರ ಸ್ತೋತ್ರ ರಾಜ. ಸ್ತೋತ್ರ ಹೇಳುವೆ, ದಿನವೂ ಹೇಳುವೆ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಯೇಸು ರಾಜ. ಯೆಹೋವಾ ರಾಫಾ ಆರೋಗ್ಯದಾಯಕನೇ. ಯೆಹೋವಾ ರಾಫಾ ಆರೋಗ್ಯದಾಯಕನೇ, ಆರೋಗ್ಯದಾಯಕನೇ. ನಿಮಗೆ ಸ್ತೋತ್ರ ಅಯ್ಯ, ಆರೋಗ್ಯದಾಯಕನೇ. ನಿಮಗೆ ಸ್ತೋತ್ರ ಅಯ್ಯ. ಅಪ್ಪ ಸ್ತೋತ್ರ, ಡ್ಯಾಡಿ ಸ್ತೋತ್ರ, ಅಪ್ಪ ಸ್ತೋತ್ರ, ಡ್ಯಾಡಿ ಸ್ತೋತ್ರ. ಸ್ತೋತ್ರ ಹೇಳುವೆ, ದಿನವೂ ಹೇಳುವೆ, ಸ್ತೋತ್ರ ಯೇಸು ರಾಜ. ಥ್ಯಾಂಕ್ ಯು ಹೇಳುವೆ, ದಿನವೂ ಹೇಳುವೆ, ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಹೇಳುವೆ, ದಿನವೂ ಹೇಳುವೆ, ಥ್ಯಾಂಕ್ ಯು ಫಾದರ್. ಹೌದು. ಯೆಹೋವಾ ಶಾಲೋಮ್ ಸಮಾಧಾನ ತಂದಿರುವೆ. ಹೌದು ಡ್ಯಾಡಿ. ಯೆಹೋವಾ ಶಾಲೋಮ್ ಸಮಾಧಾನ ತಂದಿರುವೆ, ಸಮಾಧಾನ ತಂದಿರುವೆ. ನಿಮಗೆ ಸ್ತೋತ್ರ ಅಯ್ಯ, ಸಮಾಧಾನ ತಂದಿರುವೆ. ನಿಮಗೆ ಸ್ತೋತ್ರ ಅಯ್ಯ. ಅಪ್ಪ ಸ್ತೋತ್ರ, ಡ್ಯಾಡಿ ಸ್ತೋತ್ರ, ಅಪ್ಪ ಸ್ತೋತ್ರ, ಡ್ಯಾಡಿ ಸ್ತೋತ್ರ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ಸ್ತೋತ್ರ. Hallelujah. Thank you, Jesus.
ಹಾಗೆ ಕರ್ತನ ನೋಡಿ ವಂದನೆ ಹೇಳುವ. ನಿಮಗೆ ವಂದನೆ, 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 ನಿಮಗೆ ವಂದನೆ. ಹಲ್ಲೆಲೂಯಾ. ಸಿಂಹಾಸನ ಆಸೀನನೇ, ನಿಮಗೆ ಆರಾಧನೆ. ಕರೆಗಳನ್ನು ಚಾಚಿ ಕಣ್ಣುಗಳನ್ನು ಮುಚ್ಚಿ, ಯಜ್ಞದ ಕುರಿಮರಿಯೇ, ನಿಮಗೆ ಆರಾಧನೆ. ಸಿಂಹಾಸನ ಆಸೀನನೇ, ಸಿಂಹಾಸನಾಸೀನನೇ, ನಿಮಗೆ ಆರಾಧನೆ. ಯಜ್ಞದ ಕುರಿಮರಿಯೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಯಜ್ಞದ ಕುರಿಮರಿಯೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಹಾಗೆ ಡ್ಯಾಡಿಯನ್ನು ನೋಡಿ ಹೇಳುವ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಮುಂಜಾನೆ ವೇಳೆಯಲ್ಲಿ ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ನನ್ನ ಜೊತೆ ಇದ್ದು ಬಲಪಡಿಸಿರುವೆ, ಹೌದು ಡ್ಯಾಡಿ, ಕಾಪಾಡಿ ನಡೆಸಿರುವೆ. ನನ್ನ ಜೊತೆ ಇದ್ದು ಬಲಪಡಿಸಿರುವೆ, ಹೌದು, ಕಾಪಾಡಿ ನಡೆಸಿರುವೆ. ಕೇಡೇನು ಆಗದಂತೆ ಸೇರಿಸುವೆ ಪರಲೋಕ, ಕೇಡೇನು ಆಗದಂತೆ ಸೇರಿಸುವೆ ಪರಲೋಕ. ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ಹೌದು ಡ್ಯಾಡಿ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಸಿಂಹಾಸನ ಆಸೀನನೇ, ನಿಮಗೆ ಆರಾಧನೆ. ಯಜ್ಞದ ಕುರಿಮರಿಯೇ, ನಿಮಗೆ ಆರಾಧನೆ. ಸಿಂಹಾಸನ ಆಸೀನನೇ, ನಿಮಗೆ ಆರಾಧನೆ. ಯಜ್ಞದ ಕುರಿಮರಿಯೇ, ನಿಮಗೆ ಆರಾಧನೆ. ಆಶ್ರಯವಾದವನೇ, ಸೈನ್ಯಗಳ ಕರ್ತನೆ. ಡ್ಯಾಡಿಯನ್ನು ನೋಡಿ ಹೇಳುವ, ನನ್ನ ಆಶ್ರಯವಾದವನೇ, ಸೈನ್ಯಗಳ ಕರ್ತನೆ. ಇಕ್ಕಟ್ಟಿನ ವೇಳೆಯಲ್ಲಿ, ಹೌದು ಡ್ಯಾಡಿ, ಶ್ರೇಷ್ಠ ಸಹಾಯ ನೀನೇ. ಇಕ್ಕಟ್ಟಿನ ವೇಳೆಯಲ್ಲಿ ಶ್ರೇಷ್ಠ ಸಹಾಯ ನೀನೇ. ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಸಿಂಹಾಸನ ಆಸೀನನೇ, ನಿಮಗೆ ಆರಾಧನೆ. ಯಜ್ಞದ ಕುರಿಮರಿಯೇ, ನಿಮಗೆ ಆರಾಧನೆ.
ಸಿಂಹಾಸನ ಆಸೀನನೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಯಜ್ಞದ ಕುರಿಮರಿಯೇ, ಯಜ್ಞದ ಕುರಿಮರಿಯೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಸಿಂಹಾಸನಾಸೀನನೇ, ಯಜ್ಞದ ಕುರಿಮರಿಯೇ, ನಿಮಗೆ ಆರಾಧನೆ. ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ವಂದನೆ ಡ್ಯಾಡಿ, ಆರಾಧನೆ. ಹಾಗೆ ಡ್ಯಾಡಿಯನ್ನೇ ನೋಡಿ ಮಾತಾಡುವ. ಓ ಐ ಲವ್ ಯು ಫಾದರ್, ಐ ಲವ್ ಯು ಜೀಸಸ್, ಐ ಲವ್ ಯು ಲಾರ್ಡ್. ಓ ನಿಮಗೆ ಆರಾಧನೆ. ಥ್ಯಾಂಕ್ ಯು ಜೀಸಸ್. ಪ್ರೀತಿಸುವೆ, ಪ್ರೀತಿಸುವೆ, ಹೌದು ಡ್ಯಾಡಿ, ನಿಮ್ಮನ್ನು ಪ್ರೀತಿಸುವೆ, ಪ್ರೀತಿಸುವೆ. ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ಯೇಸು ರಾಜನೇ, ಪ್ರೀತಿಸುವೆ ನಿಮ್ಮನ್ನೇ, ಹೌದು ರಾಜ. ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ, ನಿಮ್ಮನ್ನೇ ಪ್ರೀತಿಸುವೆ. ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ಓ ನನ್ನ ಜೀವಂತ ದಿನವೆಲ್ಲ, ಓ ಡ್ಯಾಡಿ, ನಿಮ್ಮನ್ನೇ ಪ್ರೀತಿಸುವೆ. ಹಲ್ಲೆಲೂಯಾ. I love you Jesus. Hallelujah. I love you Father. ನಿಮ್ಮನ್ನೇ ಪ್ರೀತಿಸುವೆ, ನಿಮ್ಮ ಜೊತೆಲೇ ಇರಲು ಬಯಸುವೆ, ನಿಮ್ಮ ಚಿತ್ತವನ್ನೇ ನಾ ಮಾಡುವೆ ಡ್ಯಾಡಿ, ಡ್ಯಾಡಿ, ಓ ಡ್ಯಾಡಿ. Hallelujah. Thank you, thank you, thank you. Thank you, Father. Thank you, Father. Thank you. ಹಾಗೆ ಡ್ಯಾಡಿ ಜೊತೆಲೇ ಮಾತನಾಡುವ. ಈ ಮುಂಜಾನೆ ವೇಳೆಯಲ್ಲಿ ಆತನನ್ನೇ ಘನಪಡಿಸುವ. ರಾಜನೇ, ರಕ್ಷಕನೇ, ಪಾಲಕನೇ, ಒಡೆಯನೇ, ವಿಮೋಚಕನೇ, ನಿಮ್ಮನ್ನು ಆರಾಧಿಸುತ್ತೇವೆ ಡ್ಯಾಡಿ. ಬೆಳಗಿನ ಸಮಯದಲ್ಲಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸುತ್ತೇವಪ್ಪ. ನೀವು ಉನ್ನತರು ಡ್ಯಾಡಿ. ಹಲ್ಲೆಲೂಯಾ. ಸರ್ವಶಕ್ತನೇ, ಅತಿಶಯನೇ, ಅದ್ಭುತನೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹನಬಾಬಾ ಮಕಸಕತುರೋರೋ. ವಂದನೆ, 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 ವಂದನೆ. ಒಲ್ಲಬಕ್ಕ ಮಕ ಸಿಗದು ನಮ್ಮ ಖುಷಿ ಕಲ್ಬೋರಿ. ಥ್ಯಾಂಕ್
ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ನೀವೇ ಹಾಗೆ ಡ್ಯಾಡಿ ಜೊತೆಲೇ ಮಾತನಾಡಿ, ಡ್ಯಾಡಿ ಜೊತೆಲೇ ಮಾತನಾಡಿ. ವಂದನೆ ಡ್ಯಾಡಿ, ವಂದನೆ ಡ್ಯಾಡಿ. ಅಕ್ಕಪಕ್ಕದಲ್ಲಿರೋರ್ನ ಕೂಡ ಮರೆತು, ಹಾಲೆಲೂಯ, ವಂದನೆ ವಂದನೆ. ಅಕ್ಕಪಕ್ಕದಲ್ಲಿರೋರ್ನ ಕೂಡ ಮರೆತುಬಿಟ್ಟು ನೀವು ಡ್ಯಾಡಿ ಮಾತ್ರ, ನೀವು ಡ್ಯಾಡಿ ಮಾತ್ರ. ಹಾಲೆಲೂಯ. ಒಂದು ವೇಳೆ ವಾಣಿಯ ವರ ಇರೋದಾದ್ರೆ ಹಾಗೆ ವಾಣಿಯಲ್ಲಿ ಸ್ವಲ್ಪ ಹೊತ್ತು ಡ್ಯಾಡಿ ಜೊತೆಲಿ ಮಾತನಾಡಿ. ಏ ಡ್ಯಾಡಿ 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 ಡ್ಯಾಡಿ. ನೀವು ಮತ್ತು ಡ್ಯಾಡಿ ಮಾತ್ರ. ಅಕ್ಕಪಕ್ಕದಲ್ಲಿ ಯಾರನ್ನು ನೀವು ಯೋಚನೆ ಮಾಡಬೇಡ್ರಿ, ನೀವು ಮತ್ತು ಡ್ಯಾಡಿ ಮಾತ್ರ. ಡ್ಯಾಡಿ 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 ಡ್ಯಾಡಿ. Hallelujah. Oh, Rikazikalana. Thank you, thank you, thank you. Thank you, Jesus. Hallelujah. Thank you, thank you, thank you. Daddy, 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 Daddy. Thank you, Lord. ನಿಮಗೆ ಸ್ತೋತ್ರ ಡ್ಯಾಡಿ, ನಿಮಗೆ ಸ್ತೋತ್ರ ಏಸಪ್ಪ. ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ನನ್ನ ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ನನ್ನ ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಥ್ಯಾಂಕ್ ಯು. ನಿಮಗೆಲ್ಲ ಘನತೆ, ನಿಮಗೆ ಗೌರವ, ನಿಮಗೆ ಆರಾಧನೆ ಸಲ್ಲಿಸುತ್ತೇವೆ. ನಾವು ದೂರ ದೂರದಲ್ಲಿದ್ದರೂ ಸಹ ಏಕ ಮನಸ್ಸಿನಿಂದ ಒಟ್ಟಾಗಿ ಕೂಡಿ ಬರಲು ನಮಗೆ ಅವಕಾಶ ಕೊಟ್ಟಿದ್ದೀರಲ್ಲ, ನಿಮಗೆ ವಂದನೆ ಡ್ಯಾಡಿ, ನಿಮಗೆ ಘನತೆ ಡ್ಯಾಡಿ, ನಿಮಗೆ ಗೌರವ ಡ್ಯಾಡಿ, ನಿಮಗೆ ಆರಾಧನೆ ಡ್ಯಾಡಿ. ವಿ ಲವ್ ಯು ಜೀಸಸ್, ವಿ ಲವ್ ಯು ಫಾದರ್, ವಿ ಲವ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಫಾರ್ ದಿಸ್ ಮಾರ್ನಿಂಗ್ ಟೈಮ್. ಯೇಸುವಿನ ನಾಮದಲ್ಲಿ ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಜೀವುಳ್ಳ ಪರಲೋಕ ತಂದೆಯೇ, ಆಮೆನ್, ಆಮೆನ್. ಹಾಲೆಲೂಯ. ನಮ್ಮ ಧ್ಯಾನಕ್ಕಾಗಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದೋಣ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 4ನೇ ವಚನ. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಹಾಲೆಲೂಯ. ಆ ಆತ್ಮ ಅವರಿಗೆ ನುಡಿಲಿಕ್ಕೆ ಶಕ್ತಿಯನ್ನು ಕೊಡುವ ಪ್ರಕಾರ ಅವರು ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ, ಅವರೆಲ್ಲರೂ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ, ಆ ಪವಿತ್ರಾತ್ಮ ಅವರಿಗೆ ನುಡಿಯುವ ಶಕ್ತಿಯನ್ನು ಕೊಟ್ಟ ಪ್ರಕಾರ. ಹಾಲೆಲೂಯ. ಆ ಪವಿತ್ರಾತ್ಮನು ಹೇಗೆ ನುಡಿಲಿಕ್ಕೆ ಶಕ್ತಿಯನ್ನು ಕೊಡ್ತಾನೋ ಹಾಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ವಾಣಿ ಅನ್ನುವುದು ನಮ್ಮ ಬುದ್ಧಿಯಿಂದಲೋ ನಾವು ಯಾರನ್ನು ನೋಡಿ ಇಮಿಟೇಟ್ ಮಾಡುವುದರಿಂದಲೋ ಬರುವಂಥದ್ದು ವಾಣಿ ಆಗುವುದಿಲ್ಲ. ಆ ರೀತಿ ಯಾರಾದರೂ ಮಾಡಿದ್ರೆ ಅಲ್ಲಿ ಪವಿತ್ರಾತ್ಮನ ಇಲ್ಲದೆ ಇರೋದ್ರಿಂದಾಗಿ ಅಲ್ಲಿ ಅದು ವಾಣಿ ಆಗೋದಿಲ್ಲ. ಬೇರೆ 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 ಅನೇಕರು ಇಮಿಟೇಟ್ ಮಾಡಿ ಕಿಂಡಲ್ ಮಾಡ್ತಾರೆ, ಪರಿಹಾಸ್ಯ ಮಾಡ್ತಾರೆ. ನೀವು ಏನು ಅವರು ವಾಣಿ ಮಾಡ್ತಾ ಇರ್ತಾರಲ್ಲ ಅಂತ ನೀವು ನೆನೆಸ್ಬಿಡ್ಬೇಡ್ರಿ. ಅದಕ್ಕೆ ಪವಿತ್ರಾತ್ಮನ ಬ್ಯಾಕಪ್ ಇಲ್ಲದೆ ಇರೋದ್ರಿಂದ ಅದು ವಾಣಿ ಆಗೋದಿಲ್ಲ, ಪವಿತ್ರಾತ್ಮನ ಭಾಷೆ ಆಗೋದಿಲ್ಲ. ಅವರು ಮನುಷ್ಯರ ಒಂದು ಆಲೋಚನೆಯಲ್ಲಿ, ಕಲ್ಪನೆಯಲ್ಲಿ ಅದನ್ನು ಆ ರೀತಿ ಬಳಕೆ ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಸಣ್ಣ ಪ್ರಾಯದಲ್ಲಿ ಅಂದರೆ ಕಾಲೇಜ್ ಓದ್ತಿದ್ದಂಥ ದಿನಗಳಲ್ಲಿ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಒಂದು ನ್ಯೂ ಇಯರ್ ವೆಲ್ಕಮ್ ಮಾಡುವಂತಹ ಸಂದರ್ಭ. ನನ್ನ ಸ್ನೇಹಿತರೆಲ್ಲ ಹಲವಾರು ಜೋಕ್ಗಳನ್ನ ಮಾಡ್ತಾಯಿದ್ರು.
ನಾನು ಹಾಗೆ ಜಸ್ಟ್ ಹಾಗೆ ಕರ್ತನ ಅನುಭವಕ್ಕೆ ಬರ್ತಾ ಇದ್ದೆ. ಆಗ ಇಬ್ಬರು ಎದ್ದು ಬಂದು ಒಂದು ತಮಾಷೆ ಮಾಡಿದ್ರು. ಆಗ ಒಬ್ಬರು ಹೇಳಿದ್ರು, ನೋಡಿ ನಾನೀಗ ಚೈನೀಸ್ನಲ್ಲಿ ಮಾತಾಡ್ತೀನಿ, ನನ್ನ ಸ್ನೇಹಿತರು ನಿಮಗೆ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ ಅಂತ ಹೇಳಿ ಇವರು ಚೈನೀಸ್ ಥರ ಮಾತಾಡಿದ್ರು. ಅವರು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಅವ್ರ ಮನಸ್ಸಿಗೆ ಬಂದದನ್ನ ಅವರು ಟ್ರಾನ್ಸ್ಲೇಟ್ ಮಾಡಿದ್ರು. ನನಗೆ ಆಗ ತಾನೇ ಈ ರೀತಿ ವಾಣಿಯನ್ನು ಆಡುವವರನ್ನ ಕೆಲವ್ರನ್ನ ನೋಡಿದ ಅನುಭವ. ಆಗ ನಾನು ನೆನೆಸ್ಕೊಂಡೆ, ಅರೆ ಇವರು ಕೂಡ ವಾಣಿಯಲ್ಲಿ ಮಾತಾಡ್ತಾರಲ್ಲ, ಅವ್ರ ರಕ್ಷಣೆನೇ ಹೊಂದಿಲ್ಲ ಆದರೆ ವಾಣಿಯಲ್ಲಿ ಮಾತಾಡ್ತಾರಲ್ಲ ಅಂತ ನೆನೆಸ್ಬಿಟ್ಟೆ ನಾನು. ಆ್ಯಕ್ಚುಲಿ ಅವರು ತಮಾಷೆ ಮಾಡ್ತಾ ಇದ್ರು. ಆದರೆ ದೇವರ ವಾಕ್ಯದ ಅರಿವಿಗೆ ಬಂದಾಗ ನನಗೆ ಗೊತ್ತಾಯಿತು, ದೇವರ ಆತ್ಮನಿಲ್ಲದೆ ಅವ್ರು ಏನೇ ಮಾತಾಡಿದ್ರು ಅದು ವಾಣಿ ಅಂತ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವರು ಪರಿಹಾಸ್ಯ ಮಾಡ್ತಾರೆ, ವಾಣಿಯಲ್ಲಿ ಮಾತಾಡೋರು ನೋಡಿ ಪರಿಹಾಸ್ಯ ಮಾಡ್ತಾರೆ. ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ದೇವರ ಆತ್ಮನು ನಮ್ಮೊಳಗೆ ನುಡಿಯುವುದಕ್ಕೆ ಶಕ್ತಿಯನ್ನು ಕೊಟ್ಟ ಮೇರೆಗೆ, ದೇವರ ಆತ್ಮನ ಇಲ್ಲದೆ ವಾಣಿ ಥರ ಮಾತಾಡಿದ್ರೆ ಯಾವಾಗಲೂ ಡ್ಯೂಪ್ಲಿಕೇಟ್ ಅನ್ನೋದು ಇದ್ದೇ ಇರ್ತದೆ. ಒಂದು ಮಾತ್ರ ಚೆನ್ನಾಗಿ ಎಲ್ರಿಗೂ ಗೊತ್ತು, ಒರಿಜಿನಲ್ಗಿಂತ ಡ್ಯೂಪ್ಲಿಕೇಟೇ ಚೆನ್ನಾಗಿ ಮಿಂಚುತ್ತೆ. ವಾಣಿ ಥರನೇ ಮಾತಾಡ್ತಾರೆ. ಅಲ್ಲಿ ನೋಡಿದ್ರೆ ಮಾಡಬಾರ್ದ ಅನಾಚಾರನೆಲ್ಲ ಮಾಡ್ತಾ ಇರ್ತಾರೆ, ಎಲ್ಲ ದುಷ್ಟಕೃತ್ಯಗಳನ್ನ ಇರ್ತಾರೆ. ಪವಿತ್ರಾತ್ಮನಿಗೆ ಅವ್ರಿಗೂ ಸಂಬಂಧನೇ ಇಲ್ಲ, ಅವ್ರ ಜೀವನಕ್ಕೂ ಪವಿತ್ರಾತ್ಮನಿಗೂ ಸಂಬಂಧನೇ ಇಲ್ಲ, ಆ ರೀತಿ ಜೀವಿಸ್ತಾರೆ. ಆದರೆ ವಾಣಿ ಥರನೇ ಮಾತಾಡ್ತಾರೆ. ಅದನ್ನು ದೇವರು ವಾಣಿ ಅಂತ ಕನ್ಸಿಡರ್ ಮಾಡೋದಿಲ್ಲ. ಯಾಕಂದರೆ ವಾಣಿ ಅಂತ ಒಂದು ಇದ್ದರೆ ಅದು ದೇವರಾತ್ಮನಿಂದ ಬರುವಂಥದ್ದು. ದೇವರಾತ್ಮನು ನುಡಿಯುವುದಕ್ಕೆ ಶಕ್ತಿಯನ್ನು ಕೊಡುವ ಮೇರೆಗೆ, ದೇವರಾತ್ಮನು ಕೊಡುವ ಪ್ರೇರಣೆ ಮೇರೆಗೆ ನಮ್ಮ ತುಟಿಗಳನ್ನು ಬಳಕೆ ಮಾಡುವುದಷ್ಟೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವ ಭಾಷೆ ಮಾತಾಡ್ತಾ ಇದ್ದೀನಿ, ಏನು ಮಾತಾಡ್ತಾ ಇದ್ದೀನಿ, ಐ ಡು ನಾಟ್ ನೋ. ಯಾಕಂದರೆ ದೇವರೊಂದಿಗೆ ಮಾತಾಡುವವನು, ರಹಸ್ಯಾರ್ಥಗಳನ್ನು ಮಾತಾಡುವವನು ಬೇರೆ ಯಾರಿಗೂ ಅದು ಅರ್ಥ ಆಗುವುದಿಲ್ಲ. ಹಲ್ಲೆಲೂಯಾ. ಎಕ್ಸ್ಕ್ಯೂಸ್ ಮೀ. ಬೇರೆ ಯಾರಿಗೂ ಅದು ಅರ್ಥ ಆಗೋದಿಲ್ಲ. ಕರ್ತನ ನಾಮಕ್ಕೆ ಸ್ತೋತ್ರವಾಗಿ. ಅದರಲ್ಲಿ ನಾವು ಧ್ಯಾನ ಮಾಡ್ತಾ ಬಂದೆವು, ದೇವರನ್ನ ಸ್ತುತಿಸುವುದಕ್ಕೆ, ಆರಾಧನೆ ಮಾಡುವುದಕ್ಕೆ. ಅದರಲ್ಲೂ ವೈಯಕ್ತಿಕವಾಗಿ ಆತನನ್ನು ಸ್ತುತಿಸಿ ಆರಾಧನೆ ಮಾಡಲಿಕ್ಕೆ ತುಂಬಾ ಉಪಯೋಗವುಳ್ಳದ್ದು. ಯಾಕಂದರೆ ನಮ್ಮ ಗ್ರಹಿಕೆಗೆ ಮೀರಿ, ನಮ್ಮ ಬುದ್ಧಿ ಆಲೋಚನೆಗೆ ಮೀರಿ ನಾವು ದೇವರನ್ನ ಕೊಂಡಾಡಲಿಕ್ಕೆ ಈ ವಾಣಿಯಲ್ಲಿ ಅವಕಾಶ ಇದೆ. ಅದರಿಂದಾಗಿ ವಾಣಿಯಲ್ಲಿ ದೇವರನ್ನ ಆರಾಧನೆ ಮಾಡುವಾಗ, ಸ್ತುತಿಸುವಾಗ ನಾವು ಹೆಚ್ಚಾಗಿ ದೇವರ ಬಲವನ್ನು ಅನುಭವಿಸ್ಬೋದು. ನಾವು ಧ್ಯಾನ ಮಾಡಿದ ಅಪೊಸ್ತಲನಾದ ಪೌಲನು ನಿಮ್ಮೆಲ್ಲರಿಗಿಂತ ನಾನು ಹೆಚ್ಚಾಗಿ ವಾಣಿಯಲ್ಲಿ ಮಾತಾಡ್ತೇನೆ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ನಾವು ಯಾಕೆ ವಾಣಿಯಲ್ಲಿ ಹೆಚ್ಚಾಗಿ ಮಾತಾಡಬಾರ್ದು? ಎಲ್ಲಿ ಹೋಗುವಾಗ ಬರುವಾಗ ನಾವು ವಾಣಿಯಲ್ಲೇ ಮಾತಾಡ್ತಾ ಇರುವುದಾದರೆ ದೇವರನ್ನ ಘನಪಡಿಸುತ್ತಾ ಸ್ತೋತ್ರ ಮಾಡ್ತಾ ಹೆಚ್ಚಾಗಿ ದೈವ ಸಾನ್ನಿಧ್ಯವನ್ನು ಎಂಜಾಯ್ ಮಾಡ್ಬೋದು. ಹಲ್ಲೆಲೂಯಾ. ಮೊದಲನೇದಾಗಿ ಸ್ತೋತ್ರ ಮಾಡುವುದರಲ್ಲಿ, ದೇವರನ್ನ ಸ್ತುತಿಸಿ ಆರಾಧನೆ ಮಾಡುವುದರಲ್ಲಿ, ಅದರಲ್ಲೂ ಪರ್ಸ್ನಲ್, ವೈಯಕ್ತಿಕವಾಗಿ. ಎರಡನೇದಾಗಿ ಪ್ರಾರ್ಥನೆಗೆ ಇದು ಉಪಯೋಗ ಆಗ್ತದೆ. ಪ್ರಾರ್ಥನೆಗೆ ವಾಣಿಯಲ್ಲಿ ನಾವು ಪ್ರಾರ್ಥನೆ ಮಾಡಬಹುದು, ಅದು ಕೂಡ ವೈಯಕ್ತಿಕ ಪ್ರಾರ್ಥನೆಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಗ್ರೂಪ್ ಯಾಕಾಗಲ್ಲ ಅಂತ ನಾವು ಆಮೇಲೆ ನೋಡೋಣ. ಅದರಲ್ಲಿ ನಿಮಗೆ ಅರ್ಥ ಆಗಿರುತ್ತೆ ಈಗಾಗಲೇ. ಯಾಕಂದರೆ ನಾವು ವಾಣಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಬೇರೆ ಯಾರಿಗೂ ಅರ್ಥ ಆಗೋದಿಲ್ಲ. ವೈಯಕ್ತಿಕ ಪ್ರಾರ್ಥನೆಗೆ ಈ ವಾಣಿ ಅನ್ನೋದು ವೆರಿ ವೆರಿ ಯೂಸ್ಫುಲ್. ದೇವರ ನಾಮಕ್ಕೆ ಸ್ತೋತ್ರ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆಯುವಾಗ 1 ಕೊರಿಂಥ 14ನೇ ಅಧ್ಯಾಯದ 15ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ. 1 ಕೊರಿಂಥ 14:15. 1 ಕೊರಿಂಥ 14:15. ನಾನು ಆತ್ಮದಿಂದ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು, ಆತ್ಮದಿಂದ ಹಾಡುವೆನು, ಬುದ್ಧಿಯಿಂದಲೂ ಹಾಡುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮದಿಂದ ಪ್ರಾರ್ಥಿಸುವೆನು, ಬುದ್ಧಿಯಿಂದ ಪ್ರಾರ್ಥನೆ ಮಾಡುವುದನ್ನು ಬೇಡ ಅಂತ ಎಲ್ಲೂ ಹೇಳಿಲ್ಲ. ಹಲವಾರು ಕಡೆಗಳಲ್ಲಿ ನನಗೋಸ್ಕರ ಪ್ರಾರ್ಥನೆ ಮಾಡಿರಿ, ಈ ಸುವಾರ್ತೆ ಸಾರಲಿಕ್ಕೆ ಪ್ರಾರ್ಥನೆ ಮಾಡಿ, ಧೈರ್ಯ ಬರಲಿಕ್ಕೆ ಪ್ರಾರ್ಥನೆ ಮಾಡಿ ಅಂತೆಲ್ಲ ಅಪೊಸ್ತಲನಾದ ಪೌಲನು ಹೇಳಿಕೊಳ್ಳುವುದನ್ನು ನೋಡ್ತೀವಿ. ಬುದ್ಧಿಯಿಂದ ಪ್ರಾರ್ಥನೆ ಮಾಡುವುದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ಸಮಯದಲ್ಲಿ ಆತ್ಮದಲ್ಲಿ ಪ್ರಾರ್ಥನೆ ಮಾಡುವುದನ್ನು ಸಹ ನಾವು ಕಲ್ತ್ಕೊಳ್ಬೇಕು. ಆತ್ಮದಲ್ಲಿ, ಯಾಕಂದರೆ ಪವಿತ್ರಾತ್ಮನು ನಮ್ಮೊಳಗಿಂದ ಪ್ರಾರ್ಥನೆ ಮಾಡ್ತಾನೆ. ನಾವು ವಾಣಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮನು ನಮ್ಮ ಮೂಲಕ ಪ್ರಾರ್ಥನೆ ಮಾಡ್ತಾನೆ.
ನೋಡಿ, ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಒಂದು ನಿರ್ದಿಷ್ಟ ಹಂತದವರೆಗೆ ನಾವು ಪ್ರಾರ್ಥನೆ ಮಾಡ್ಬೋದು. ನಿರ್ದಿಷ್ಟ ಹಂತದವರೆಗೆ ನಮಗೆ ಎಷ್ಟು ತಿಳುವಳಿಕೆ ಇದೆ, ಯಾವ್ಯಾವ ಸಮಸ್ಯೆಗಳು ನಮ್ಮ ಗಮನದಲ್ಲಿದೆ, ಯಾವ್ಯಾವ ವಿಚಾರಗಳು ನಮ್ಮ ತಿಳುವಳಿಕೆಗೆ ಬಂದಿದೆ, ಅವುಗಳನ್ನು ಇಟ್ಟು ಪ್ರಾರ್ಥನೆ ಮಾಡ್ಬೋದು. ಆದರೆ ಅನೇಕ ವಿಚಾರಗಳು ನಮ್ಮ ತಿಳುವಳಿಕೆಗೆ ಬಂದಿಲ್ಲ, ನಮ್ಮ ಗ್ರಹಿಕೆಗೆ ಬಂದಿಲ್ಲ. ಅದರಿಂದ ಅವುಗಳಿಗೆ ನಾವು ಬುದ್ಧಿಯಿಂದ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಸಾಮರ್ಥ್ಯ ಸಾಕಾಗುವುದಿಲ್ಲ. ಆದರೆ ವಾಣಿಯಲ್ಲಿ ಪ್ರಾರ್ಥನೆ ಮಾಡುವಾಗ ನಮಗೆ ಗೊತ್ತಿಲ್ಲದೇ ಇರುವ ಅಂಶಗಳಿಗಾಗಿ ನಮ್ಮೊಳಗಿಂದ ಪವಿತ್ರಾತ್ಮನು ಪ್ರಾರ್ಥನೆ ಮಾಡ್ತಾನೆ. ಹಲ್ಲೆಲೂಯಾ. ಅದನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನಾವು ಓದ್ತೇವೆ. ರೋಮಪುರ 8:26. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ನೋಡಿ, ತಕ್ಕ ಪ್ರಕಾರ ಏನು ಪ್ರಾರ್ಥನೆ ಮಾಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ. ಏನು ಪ್ರಾರ್ಥನೆ ಮಾಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲ. ಈಗ ಮುಂದೆ ಆಕ್ಸಿಡೆಂಟ್ ಆಗುತ್ತೆ ಅಂತ ನನಗೆ ಗೊತ್ತಾ? ಅಥವಾ ಮುಂದೆ ಏನಾದರೂ ಅಪಾಯ ಇದೆ ಅಂತ ನನಗೆ ಗೊತ್ತಾ? ನಾನು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡುವುದರ ಜೊತೆಗೆ ಸ್ವಲ್ಪ ವಾಣಿಯಲ್ಲೂ ಸಹ ಪ್ರಾರ್ಥನೆ ಮಾಡುವಾಗ ನನ್ನೊಳಗಿಂದ ಪವಿತ್ರಾತ್ಮನು ನನಗೋಸ್ಕರ ಮಾತಿಲ್ಲದ ನರಳಾಟದೊಂದಿಗೆ ಆ ವಿಚಾರಗಳಿಗಾಗಿ ಪ್ರಾರ್ಥನೆ ಮಾಡ್ತಾನೆ. ಹಲ್ಲೆಲೂಯಾ. ತಂದೆಯ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡಲಿಕ್ಕೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಯೋಹಾನ 5ನೇ ಅಧ್ಯಾಯ 14ನೇ ವಚನ. 1 ಯೋಹಾನ 5:14. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ನಾವು ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡುವಾಗ ದೇವರು ನಿಶ್ಚಯವಾಗಿ ನಮ್ಮ ಪ್ರಾರ್ಥನೆ ಕೇಳ್ತಾರೆ. ಹೌದು, ನಮ್ಮ ಬುದ್ಧಿಪೂರ್ವಕವಾಗಿಯೂ ದೇವರ ಚಿತ್ತಾನುಸಾರವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರಿಗೆ ಚಿತ್ತವಿಲ್ಲದ ಕಾರ್ಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ಅದನ್ನು ಕೊಡೋದಿಲ್ಲ. ದೇವರ ಚಿತ್ತವೇನೆಂಬುದಾಗಿ ತಿಳಿದು ನಾವು ಪ್ರಾರ್ಥನೆ ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಚಿತ್ತ ಏನು? ಅನೇಕ ಸಂದರ್ಭಗಳಲ್ಲಿ ನಾವು ಒಂದು ನಿರ್ದಿಷ್ಟ ಅವಧಿಯವರೆಗೆ, ನಿರ್ದಿಷ್ಟ ಹಂತದವರೆಗೆ ದೇವರ ಚಿತ್ತವನ್ನು ತಿಳ್ಕೊಳ್ಳಿಕ್ಕೆ ಸಮರ್ಥರಾಗಿರ್ತೇವೆ ನಮ್ಮ ಬುದ್ಧಿಯಿಂದ. ಇನ್ನು ನೆಕ್ಸ್ಟ್ ಲೆವೆಲ್ನಲ್ಲಿ ದೇವರ ಚಿತ್ತವನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸಾಮರ್ಥ್ಯ ಸಾಕಾಗೋದಿಲ್ಲ. ಅದಕ್ಕೆ ಪವಿತ್ರಾತ್ಮ ನಮ್ಮೊಳಗಿಂದ ದೇವರ ಚಿತ್ತಾನುಸಾರವಾಗಿ ನಮಗೋಸ್ಕರ ವಿಜ್ಞಾಪನೆ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಈಗ ನಾನೊಂದು ಪ್ರಯಾಣದಲ್ಲಿದ್ದೀನಿ ಅಂತ ಇಟ್ಕೊಳ್ಳಿ. ನನಗೆ ಬುದ್ಧಿಗೆ ಎಷ್ಟಿಸುವಷ್ಟರ ಮಟ್ಟಿಗೆ ನಾನು ಪ್ರಾರ್ಥನೆ ಮಾಡ್ಬೋದು. ಅದರ ಜೊತೆಗೆ ನಾವು ಸ್ವಲ್ಪ ವಾಣಿಯಲ್ಲೂ ಸಹ ಒಂದು 5 ನಿಮಿಷ 10 ನಿಮಿಷ ವಾಣಿಯಲ್ಲೂ ಸಹ ಪ್ರಾರ್ಥನೆ ಮಾಡಿ ದೇವರ ಸಮ್ಮುಖದಲ್ಲಿ ಮೊರೆ ಇಡುವುದಾದರೆ, ನನಗೆ ಗೊತ್ತಿಲ್ಲದೇ ಇರುವಂಥ ವಿಚಾರಗಳು, ನನಗೆ ಅಗತ್ಯವಾದ ಕಾರ್ಯಗಳು, ದೇವರ ಚಿತ್ತಾನುಸಾರವಾದ ಕಾರ್ಯಗಳು, ಅವುಗಳ ವಿಷಯವಾಗಿ ನನ್ನೊಳಗೆ ನನ್ನ ಮೂಲಕ ಪವಿತ್ರಾತ್ಮನು ಪ್ರಾರ್ಥನೆ ಮಾಡ್ತಾನೆ. ಹಲ್ಲೆಲೂಯಾ. ಅಪೊಸ್ತಲನಾದ ಪೌಲನು ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಿದಂಥ ವಿಚಾರದಲ್ಲಿ ಒಂದು ಪವಿತ್ರಾತ್ಮನ ಆಲೋಚನೆಯನ್ನು ಪಡ್ಕೊಂಡು ಅದರ ಪ್ರಕಾರ ಪ್ರಾರ್ಥನೆ ಮಾಡುವುದ್ರ ಜೊತೆಗೆ ಈ ಪವಿತ್ರ ಆತ್ಮದಲ್ಲಿ ಪ್ರಾರ್ಥನೆ ಮಾಡುವುದು ಕೂಡ ಅಡಗಿದೆ. 2 ವಚನಗಳನ್ನು ಓದಿ. 1 ಕೊರಿಂಥ 14-15 ಓದ್ವಲ್ಲ. ಎಫೆಸ 6:18 ಓದಿ. ಎಫೆಸ 6:18. ಎಫೆಸ 6:18. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ವಿಷಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ಆಗ ಪ್ರಾರ್ಥನೆಗೆ ಪವಿತ್ರಾತ್ಮನ ಪ್ರೇರಣೆ ಅವಶ್ಯ. ಪವಿತ್ರಾತ್ಮನ ಹೆಲ್ಪ್ ನಾವು ತಗೋಬಹುದು. ನಮ್ಮ ಪ್ರಾರ್ಥನೆಗೆ ಪವಿತ್ರಾತ್ಮ ಪ್ರೇರಣೆಯಿಂದ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಸೊ ನಮಗೆ ಪ್ರೇಯರ್ಗೆ, ಪ್ರಾರ್ಥನೆಗೆ, ವಿಜ್ಞಾಪನೆಗೆ ವಿ ನೀಡ್ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್. ಆತನ ಪ್ರೇರಣೆಯೊಂದಿಗೆ, ಆತನ ಆಲೋಚನೆಯೊಂದಿಗೆ ನಾವು ಬುದ್ಧಿಪೂರ್ವಕವಾಗಿ ಪ್ರಾರ್ಥನೆ ಮಾಡ್ಬೋದು. ಆತ್ಮದಲ್ಲಿ ನಾವು ಪ್ರಾರ್ಥನೆ ಮಾಡ್ಬೋದು. ಹಲ್ಲೆಲೂಯಾ. ಪವಿತ್ರಾತ್ಮನು ತಾನೇ ಮಾತಿಲ್ಲದ ನರಳಾಟದೊಂದಿಗೆ ನಮ್ಮ ಮೂಲಕ ಪ್ರಾರ್ಥನೆ ಮಾಡ್ತಾನೆ. ಹಲ್ಲೆಲೂಯಾ. ಆಗ ನಮಗೆ ತಿಳಿಯದೇ ಇರುವ
ಕೆಲವೊಂದು ಕಾರ್ಯಗಳು. ಉದಾಹರಣೆಗೆ ನಿಮಗೇನಾದರೂ ಕೇಡು ಮಾಡಲಿಕ್ಕೆ ಯಾರಿಂದಲೋ ಒಂದು ತಂತ್ರ, ಷಡ್ಯಂತ್ರ, ಕುತಂತ್ರ ಇರ್ಬೋದು. ಆದರೆ ನೀವು ವಾಣಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಅಂಥ ಸಂದರ್ಭಗಳನ್ನೆಲ್ಲ ದೇವರ ಸಮ್ಮುಖದಲ್ಲಿ ತಂದು, ಪವಿತ್ರಾತ್ಮ ನಮ್ಮ ಮೂಲಕ ದೇವರ ಸಮ್ಮುಖದಲ್ಲಿ ತಂದು ವಿಜ್ಞಾಪನೆ ಮಾಡಿ ಆ ಕಾರ್ಯಗಳನ್ನು ದೇವರು ನಿಷ್ಕ್ರಿಯ ಮಾಡುವಂತೆ ದೇವರ ಪ್ರಭಾವವನ್ನು ಅಲ್ಲಿ ಕಳಿಸ್ಕೊಡ್ತಾನೆ. ಹಲ್ಲೆಲೂಯಾ. ನಮ್ಮ ಮೂಲಕ ಪವಿತ್ರಾತ್ಮನು ಪ್ರಾರ್ಥನೆ ಮಾಡಿ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಂತೆ ಒಂದು ಪ್ರಾರ್ಥನಾ ಜೀವಿತದಲ್ಲಿ ನಮ್ಮನ್ನು ನಡೆಸ್ತಾನೆ. ಹಲ್ಲೆಲೂಯಾ. ನೋಡಿ, ಮೊದಲನೇದಾಗಿ ಸ್ತೋತ್ರ ಮಾಡುವುದಕ್ಕೆ, ಎರಡನೇದಾಗಿ ವಿಜ್ಞಾಪನೆ ಮಾಡುವುದಕ್ಕೆ ನಾವು ಉಪಯೋಗ ಮಾಡಿಕೊಳ್ಬೇಕು. ನಾನು ಎಷ್ಟೋ ಸಂದರ್ಭಗಳಲ್ಲಿ ವಿಜ್ಞಾಪನೆಯಲ್ಲಿ ದೇವರ ಬಲವನ್ನು ರುಚಿ ನೋಡಿದ್ದೇನೆ. ನನಗೆ ಬುದ್ಧಿಗೆಟಿಸುವ ಕಾರ್ಯಗಳನ್ನೆಲ್ಲ ಹೇಳಿ ಹೇಳಿ, ಅಪ್ಪ ಈ ವಿಷಯದಲ್ಲಿ ನಿಮ್ಮ ಸಹಾಯ ನೀಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕಸೇತರೋ ಅನ್ಯ ಭಾಷೆಯಲ್ಲಿ, ವಾಣಿಯಲ್ಲಿ ಆ ವಿಚಾರವಾಗಿ ಹಾಗೆ ಸ್ವಲ್ಪ ಹೊತ್ತು ದೀರ್ಘವಾಗಿ ಮಾತಾಡ್ತಾ ಇದ್ದು ಪ್ರಾರ್ಥನೆ ಮುಗಿಸಿದ ಸಂದರ್ಭಗಳನ್ನು ನಾನು ಆಲೋಚನೆ ಮಾಡ್ತೀನಿ. ಎಷ್ಟೋ ಸನ್ನಿವೇಶಗಳು ನನಗೆ ಗ್ರಹಿಕೆಗೆ ಬರದೇ ಇರುವಂಥ ಸನ್ನಿವೇಶಗಳ ಮೇಲೆ ದೇವರು ನಿಯಂತ್ರಣ ಸಾಧಿಸಿದ್ದಾನೆ. ಆ ದಿನ ಮುಗಿದು ಬರುವಾಗ ನನಗೆ ಆಶ್ಚರ್ಯ ಆಗ್ತದೆ, ಈ ವಿಷಯವಾಗಿ ನಾನು ಪ್ರಾರ್ಥನೆ ಮಾಡಲಿಲ್ಲ, ದೇವರ ಪ್ರಭಾವ ಎಷ್ಟು ಕಾರ್ಯನಿರ್ವಹಿಸಿದೆ, ಎಂಥ ಅತಿಶಯ ರೀತಿಯಲ್ಲಿ ದೇವರು ನನ್ನನ್ನು ಕಾಪಾಡಿದ್ದಾನೆ, ಈ ಗಂಡಾಂತರದಿಂದ ದೇವರು ತಪ್ಪಿಸಿದ್ದಾನೆ. ಆಗ ನನಗೆ ಅರ್ಥ ಆಯಿತು, ನಾನು ಬುದ್ಧಿಯಿಂದ ಪ್ರಾರ್ಥನೆ ಮಾಡಿರಲಿಲ್ಲ, ವಾಣಿಯಿಂದ ಪ್ರಾರ್ಥನೆ ಮಾಡಿದೆ. ನನಗೆ ಗೊತ್ತಿರಲಿಲ್ಲ ಈ ಗಂಡಾಂತರ ನನಗೆ ಕಾದಿದೆ ಅಂತ ಹೇಳಿ, ಆದರೆ ದೇವರು ತಪ್ಪಿಸಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಮಕ್ಕಳ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ, ನಿಮ್ಮ ಬಿಸ್ನೆಸ್ ವಿಷಯದಲ್ಲಿ, ಯಾವುದೇ ವಿಷಯದಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ಬುದ್ಧಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿರಿ. ಕರ್ತನ ಹತ್ರ ಒಪ್ಪಿಸಿಕೊಡಿ, ಅಳಿರಿ, ಗೋಳಾಡ್ರಿ, ಬೇಡಿಕೊಳ್ಳ್ರಿ. ಅದರ ಜೊತೆಗೆ ಸ್ವಲ್ಪ ಹೊತ್ತು ವಾಣಿಯಲ್ಲೂ ಪ್ರಾರ್ಥನೆ ಮಾಡಿ ನೋಡಿ. ನೀವು ಪ್ರಾರ್ಥನೆ ಮಾಡಿದ್ದಕ್ಕಿಂತ ಹೆಚ್ಚಾದ ಪ್ರಭಾವದ ಲೆವೆಲನ್ನು ನೀವು ಕಾಣ್ತೀರಿ. ಹಲ್ಲೆಲೂಯಾ. ಯಾಕಂದರೆ ವಾಣಿಯಲ್ಲಿ ಪ್ರಾರ್ಥನೆ ಮಾಡುವಾಗ ನಮಗೆ ಗೊತ್ತಿಲ್ಲದೆ, ಅದು ರೋಮಪುರದವರಿಗೆ ಬರೆದ ಪತ್ರಿಕೆ 8:26 ಓದಿದ ಹಾಗೆ, ನಮಗೆ ಗೊತ್ತಿಲ್ಲ ಹೇಗೆ ಪ್ರಾರ್ಥನೆ ಮಾಡಬೇಕು, ಏನಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ನಾವು ಸ್ವಲ್ಪವೇ ತಿಳಿದಿದ್ದೇವೆ. ಇನ್ನು ಎಷ್ಟೋ ಕಾರ್ಯಗಳಲ್ಲಿ ನಮಗೆ ಗೊತ್ತಿಲ್ಲ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡೋದು ಹೇಗೆ ಅಂತ ಹೇಳಿ. ಆದರೆ ದೇವರ ಆತ್ಮನು ನಮ್ಮೊಳಗಿಂದ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡುವಾಗ ಅದು ನಮಗೆ ಸಿಗ್ತದೆ ಅಂತ ಹೇಳಿ 1 ಯೋಹಾನನ್ 5ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಓದ್ತೇವೆ. ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಪರಿಶುದ್ಧಾತ್ಮನು ನಮ್ಮನ್ನು ನಡೆಸ್ತಾನೆ. ಹಲ್ಲೆಲೂಯಾ. ಅದರಿಂದಾಗಿ ಈ ಪರಿಶುದ್ಧಾತ್ಮನ ಆ ಪವಿತ್ರಾತ್ಮನ ಅನುಭವದಲ್ಲಿ, ಪವಿತ್ರಾತ್ಮನ ಪ್ರೇರಣೆಯಲ್ಲಿ, ಪವಿತ್ರಾತ್ಮನು ನುಡಿಯುವುದಕ್ಕೆ ಶಕ್ತಿಯನ್ನು ಕೊಡುವ ಮೇರೆಗೆ ನಾನಾ ಭಾಷೆಗಳಲ್ಲಿ ಮಾತನಾಡಿ ಪ್ರಾರ್ಥನೆ ಮಾಡುವುದನ್ನು ನಾವು ಅಲ್ಲಗಳೆಯುವುದು ಸರಿಯಲ್ಲ. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನಾನು ಬುದ್ಧಿಯಿಂದಲೂ ಪ್ರಾರ್ಥನೆ ಮಾಡುವೆನು, ಆತ್ಮದಲ್ಲಿಯೂ ಪ್ರಾರ್ಥನೆ ಮಾಡುವೆನು. ಹಲ್ಲೆಲೂಯಾ. ಬುದ್ಧಿಯಿಂದ ಪ್ರಾರ್ಥನೆ ಮಾಡುವುದು ಏನಂತ ತಿಳಿದು ಪ್ರಾರ್ಥನೆ ಮಾಡುವುದು, ಆತ್ಮದಿಂದ ಪ್ರಾರ್ಥನೆ ಮಾಡುವುದು ಏನಂತ ಗೊತ್ತಿಲ್ಲದೇನೆ ದೇವರಾತ್ಮನಿಗೆ ಬಿಟ್ಕೊಟ್ಟು ದೇವರಾತ್ಮನ ಪ್ರಾರ್ಥನೆ ಮಾಡಲಿಕ್ಕೆ ಬಿಡೋದು. ಜಸ್ಟ್ ನಮ್ಮ ಟಂಗ್ ಉಪಯೋಗ ಆಗುತ್ತೆ ಅಷ್ಟೇ. ದೇವರಾತ್ಮ ನಮ್ಮೊಳಗಿಂದ ಮಾತೆಲ್ಲದ ನರಳಾಟದೊಂದಿಗೆ ವೈರಾಗ್ಯವಾಗಿ ಪ್ರಾರ್ಥನೆ ಮಾಡ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಾನು ಹೇಳ್ತಾ ಇರೋದೆಲ್ಲ ವೈಯಕ್ತಿಕ ಪ್ರಾರ್ಥನೆ, ಪರ್ಸನಲ್ ಪ್ರಾರ್ಥನೆ. ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವಾಗ ಈ ರೀತಿಯಾಗಿ ನೀವು ಪ್ರಾರ್ಥನೆಯಲ್ಲಿ ತೊಡಗಿಸ್ಕೊಳ್ರಿ. ಒಂದು ಅರ್ಧ ಗಂಟೆ, 1 ಅವರ್ ವಾಣಿಯಲ್ಲೇ ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆ ಆತ್ಮ ಭಾರ ಉಂಟಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬುದ್ಧಿಯಿಂದ ಪ್ರಾರ್ಥನೆ ಮಾಡುವುದಕ್ಕಿಂತ ವಾಣಿಯಲ್ಲಿ ಒಂದು ಅರ್ಧ ಗಂಟೆ ಹಾಗೆ ಪ್ರಾರ್ಥನೆ ಮಾಡ್ತಾ ಇದ್ರೆ, ನಮ್ಮ ಪ್ರಾಂತ್ಯಕ್ಕಾಗಿ, ನಮ್ಮ ಹಳ್ಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರಿ ಅಂತ ಇಟ್ಕೊಳ್ಳಿ, ನಮ್ಮ ಗ್ರಾಮಕ್ಕಾಗಿ, ನಮ್ಮ ಏರಿಯಾಗಾಗಿ, ನಮ್ಮ ಆಫೀಸ್ನಲ್ಲಿರೋರಿಗಾಗಿ ಪ್ರಾರ್ಥನೆ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಸ್ವಲ್ಪ ಹೊತ್ತು ಬುದ್ಧಿಯಲ್ಲಿ ನೀವು ಪ್ರಾರ್ಥನೆ ಮಾಡಿರಿ. ಆಮೇಲೆ ಹಾಗೆ ವಾಣಿಯಲ್ಲೇ ಅವರಿಗಾಗಿ, ಆ ಪ್ರಾಂತ್ಯಕ್ಕಾಗಿ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿ. ಎಂತಹ ಒಂದು ಅನಾಯಿಂಟಿಂಗ್ನ ನೀವು ಫೀಲ್ ಮಾಡ್ಬೋದು. ಮತ್ತು ಎಂತಹ ಒಂದು ವೈರಾಗ್ಯ, ನಿರ್ದಿಷ್ಟವಾಗಿ ನಿಖರವಾಗಿ ಪ್ರಾರ್ಥನೆ ಮಾಡುವ ರೀತಿಯಲ್ಲಿ, ಅದಕ್ಕಿಂತ ಹೆಚ್ಚಾದ ರೀತಿಯಲ್ಲಿ ಒಂದು ಪ್ರಾರ್ಥನೆಯ ಆತ್ಮ ನಮ್ಮನ್ನು ಲೀಡ್ ಮಾಡುವುದನ್ನು ನಾವು ನೋಡಬಹುದು. ಆದ್ದರಿಂದ ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರು ನೆಕ್ಸ್ಟ್ ಮಾಡುವ ಕಾರ್ಯ
ಪವಿತ್ರಾತ್ಮನು ತನಗೆ ನುಡಿಯುವುದಕ್ಕೆ ಶಕ್ತಿಯನ್ನು ಕೊಡುವ ಮೇರೆಗೆ ನಾನಾ ಭಾಷೆಗಳಲ್ಲಿ ಮಾತನಾಡುವುದು. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದು ಮನುಷ್ಯ ಕಲ್ಪನೆಯ ಮಾತುಗಳಲ್ಲ, ಬುದ್ಧಿಯಿಂದ ಮಾತನಾಡುವುದಲ್ಲ, ಇನ್ನೊಬ್ಬರು ನೋಡಿ ಇಮಿಟೇಟ್ ಮಾಡುವುದಲ್ಲ. ದೇವರ ಆತ್ಮನು, ನಮ್ಮೊಳಗಿರುವ ದೇವರ ಆತ್ಮನು ನುಡಿಯುವುದಕ್ಕೆ ಶಕ್ತಿಯನ್ನು ಕೊಡುವ ಮೇರೆಗೆ ನಾನಾ ಭಾಷೆಗಳಲ್ಲಿ ಮಾತನಾಡುವುದು. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರ. ಒಂದನ್ನು ನಾವು ಸ್ಪಷ್ಟವಾಗಿ ಗ್ರಹಿಸ್ಕೋಬೇಕು. ದೇವರ ಆತ್ಮನ ಇಲ್ಲ ಅಂದರೆ ಅವ್ರು ನುಡಿಯುವುದು ದೇವರ ಆತ್ಮನ ಮಾತಲ್ಲ. ನಾನು ಈಗೂ ಯೋಚನೆ ಮಾಡ್ತೀನಿ, ದುರಾತ್ಮ ಇರೋದರಿಂದ ದುರಾತ್ಮನ ವಶಕ್ಕೆ ತಗೊಂಡು ಅವ್ರನ್ನ ದೇವರ ನಾಮಕ್ಕೆ ದೂಷಣೆ ತರುವ ರೀತಿಯಲ್ಲಿ, ದೇವರಿಗೆ ಇಷ್ಟವಿಲ್ಲದ ರೀತಿಯಲ್ಲಿ ಶಾಪ ತಂದು ಹಾಕ್ಕೊಳ್ಳುವ ಹಾಗೆ ಮಾತಾಡ್ಕೊಳ್ಳಿಕ್ಕೂ ಅವಕಾಶ ಆಗ್ತದೆ. ಅದರಿಂದಾಗಿ ದೇವರ ಆತ್ಮ ಭರಿತರಾಗಿರುವುದು ವೆರಿ ವೆರಿ ಇಂಪಾರ್ಟೆಂಟ್. ವಾಣಿಯಲ್ಲಿ ಮಾತನಾಡುವವರು ದೇವರ ಆತ್ಮನ ಭರಿತರಾಗಿ, ದೇವರ ಆತ್ಮನ ಪ್ರೇರಣೆ ಮೇರೆಗೆ, ದೇವರ ಆತ್ಮನು ನುಡಿಯುವುದಕ್ಕೆ ಶಕ್ತಿಯನ್ನು ಕೊಡುವ ಮೇರೆಗೆ ಮಾತನಾಡುವುದೇ ಅದು ವಾಣಿಯಲ್ಲಿ ಮಾತನಾಡುವುದು. ಆ ವಾಣಿಯಲ್ಲಿ ಮಾತನಾಡುವುದು ಮೊದಲನೇದಾಗಿ ಸ್ತೋತ್ರ ಮಾಡುವುದಕ್ಕೆ, ಎರಡನೇದಾಗಿ ಪ್ರಾರ್ಥನೆ ಮಾಡುವುದಕ್ಕೆ. ಇವತ್ತು ನಾವು ಅಭ್ಯಾಸ ಮಾಡ್ಕೊಳ್ಳೋಣ ಪ್ರಾರ್ಥನೆಯಲ್ಲಿ ವಾಣಿಯನ್ನು ಉಪಯೋಗ ಮಾಡುವುದಕ್ಕೆ. ಪರ್ಸ್ನಲ್ ಪ್ರೇಯರ್ನಲ್ಲಿ, ಗ್ರೂಪ್ ಪ್ರೇಯರ್ನಲ್ಲಿ ಬೇಡ. ಗ್ರೂಪ್ ಪ್ರೇಯರ್ನಲ್ಲಿ ಯಾಕೆ ಬೇಡ ಅಂತ ಆಮೇಲೆ ಹೇಳ್ತೇನೆ. ಅಲ್ಲಿ ಒಂದು ಜನರಲ್ ಆಗಿನೇ ಅರ್ಥ ಆಗೋದಿಲ್ಲ, ಇತರರಿಗೆ ಅರ್ಥ ಆಗೋದಿಲ್ಲ. ನಾವು ಪ್ರಾರ್ಥನೆ ಮಾಡುವುದು ಬೇರೆಯವರಿಗೆ ಅರ್ಥ ಆಗೋದಿಲ್ಲ, ಅದರಿಂದ ಅವರು ಆಮೇನಂತ ನಮ್ಮ ಜೊತೆ ಸೇರಿಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅದರಿಂದಾಗಿ ಆದರೆ ಪರ್ಸನಲ್ ಆಗಿ ವೈಯಕ್ತಿಕವಾಗಿ ನೀವು ಉಪಯೋಗಿಸ್ಬೋದು. ನೀವು ಮತ್ತು ಡ್ಯಾಡಿ ಮಾತ್ರ ಮಾತಾಡುವಾಗ, ನೀವು ಮತ್ತು ಕರ್ತನು ಮಾತ್ರ ಮಾತಾಡುವಾಗ ನೀವು ಎಷ್ಟು ಮ್ಯಾಕ್ಸಿಮಮ್ ವಾಣಿಯಲ್ಲಿ ಮಾತಾಡಲಿಕ್ಕಾಗುತ್ತೋ ಮಾತನಾಡಿ, ಸ್ತೋತ್ರ ಮಾಡಿರಿ. ಪ್ರಾರ್ಥನೆ ಮಾಡ್ತೀರಾ, ವಾಣಿಯಲ್ಲಿ ಪ್ರಾರ್ಥನೆ ಮಾಡಿ. ಅರ್ಧ ಗಂಟೆ 1 hour ವಾಣಿಯಲ್ಲಿ ಪ್ರಾರ್ಥನೆ ಮಾಡಿರಿ. ಆ ಪ್ರೇಯರ್ ಪವರ್ಫುಲ್ ಪ್ರೇಯರ್ ಆಗಿರ್ತದೆ ಮತ್ತು ದೇವರ ಕಾರ್ಯವನ್ನು ಸಾಧಿಸುವಂಥ ಪ್ರಾರ್ಥನೆ ಆಗಿರ್ತದೆ. ದೇವರ ಚಿತ್ತಾನುಸಾರವಾದ ಪ್ರಾರ್ಥನೆ ಆಗಿರೋದ್ರಿಂದ 100% ರಿಸಲ್ಟ್ ಉಳ್ಳ ಪ್ರಾರ್ಥನೆ ಆಗಿರ್ತದೆ. ಹಲ್ಲೆಲೂಯಾ. ನಿಮ್ಮ ಕಣ್ಣುಗಳು ಅತಿಶಯವನ್ನು ಕಾಣ್ತದೆ. ಯಾವುದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿದ್ದೀರೋ ಬುದ್ಧಿಪೂರ್ವಕವಾಗಿ, ಅದು ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಿನದನ್ನು ನಿಮ್ಮ ಕಣ್ಣು ಕಾಣ್ತದೆ. ಅದು ಹೇಗೆ ಬಂತು ಅಂತ ನೀವು ಯೋಚನೆ ಮಾಡಬೇಡ್ರಿ. ನೀವು ವಾಣಿಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರಾತ್ಮನು ಅದಕ್ಕಾಗಿ ಪ್ರಾರ್ಥನೆಯಲ್ಲಿ ನಿಮ್ಮನ್ನು ನಡೆಸಿದ್ದಾನೆ. ಹಲ್ಲೆಲೂಯಾ. ಅದರಿಂದ ಪೌಲನು ಹೇಳ್ತಾನೆ, ನಾನು ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು, ವಾಣಿಯಿಂದಲೂ ಆತ್ಮದಲ್ಲಿಯೂ ಪ್ರಾರ್ಥಿಸುವೆನು. ಹಲ್ಲೆಲೂಯಾ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಕರ್ತನ ಹತ್ರ ಕೇಳುವ. ಬುದ್ಧಿಯಿಂದಲೂ ಪ್ರಾರ್ಥನೆ ಮಾಡಬೇಕು, ಆತ್ಮದಿಂದಲೂ ನಾವು ಪ್ರಾರ್ಥನೆ ಮಾಡಬೇಕಪ್ಪ. ಬುದ್ಧಿಯಿಂದಲೂ ಪ್ರಾರ್ಥನೆ ಮಾಡಬೇಕು, ಆತ್ಮದಿಂದಲೂ ಪ್ರಾರ್ಥನೆ ಮಾಡಬೇಕು. ಆತ್ಮದಿಂದ ನಿನ್ನ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಕರ್ತನೆ ಬಹಳ ಪ್ರಯೋಜನ ಉಳ್ಳದ್ದು ಈ ವಾಣಿ. ಥ್ಯಾಂಕ್ ಯು. ನಮಗೆ ಕೃಪೆ ಕೊಡಪ್ಪ. ವಾಣಿಯಲ್ಲಿ ಹೆಚ್ಚು ಪ್ರಾರ್ಥನೆ ಮಾಡಿ, ನಿನ್ನ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಲೀಡ್ ಮಾಡಿಯಪ್ಪ. ನಮ್ಮನ್ನು ನಡೆಸ್ಕೊಡಿ ಸ್ವಾಮಿ. ಹಲ್ಲೆಲೂಯಾ. ಕಣ್ಣುಗಳನ್ನು ಮುಚ್ಚಿ ಹಾಗೆ ಕೇಳೋಣ. ಥ್ಯಾಂಕ್ ಯು. ವಾಣಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ಬುದ್ಧಿಯಲ್ಲೂ ಪ್ರಾರ್ಥನೆ ಮಾಡಬೇಕು, ಆತ್ಮದಲ್ಲಿಯೂ ಪ್ರಾರ್ಥನೆ ಮಾಡಬೇಕು. ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಿದ್ದು ಸಾಕಾಗಲ್ಲ, ಯಾಕಂದರೆ ನಮಗೆ ಎಟಕಿಸುವಷ್ಟಕ್ಕೆ ಮಾತ್ರ ಮಾಡ್ತೇವೆ. ಆದರೆ ಆತ್ಮದಲ್ಲಿ ಪ್ರಾರ್ಥನೆ ಮಾಡುವಾಗ, ವಾಣಿಯಲ್ಲಿ ಪ್ರಾರ್ಥನೆ ಮಾಡುವಾಗ ನಮಗೆ ಗೊತ್ತಿಲ್ಲದೇ ಇರುವಂಥ ಕಾರ್ಯಗಳಿಗಾಗಿ, ನಮ್ಮ ಬುದ್ಧಿಗೆ ಎಟಕಿಸದೇ ಇರುವ ಕಾರ್ಯಗಳಿಗಾಗಿಯೂ ಸಹ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೀವಿ. ಡ್ಯಾಡಿ, ನಮಗೆ ಈ ಒಂದು ಪ್ರೇಯರ್ ಲೆವೆಲ್ ಬೇಕಪ್ಪ. ಪ್ರಾರ್ಥನೆಯಲ್ಲಿ ಇನ್ನೊಂದು ನೆಕ್ಸ್ಟ್ ಲೆವೆಲ್ ನಮಗೆ ಬೇಕು. ವಾಣಿಯಲ್ಲಿ ಅರ್ಧ ಗಂಟೆ 1 hour ಪ್ರಾರ್ಥನೆ ಮಾಡ್ತಾ ಇರಬೇಕಪ್ಪ. ಓ ಥ್ಯಾಂಕ್ ಯು. ಪ್ರಾರ್ಥನೆ ಮಾಡ್ತಾ ಇರಬೇಕು. ವಾಣಿಯಲ್ಲಿ ಕರ್ತನೆ ಆತ್ಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇರಬೇಕು. ಥ್ಯಾಂಕ್ ಯು ಲಾರ್ಡ್. ಆ ಒಂದು ಲೆವೆಲ್ಗೆ ತಗೊಂಡೋಗಪ್ಪ. ತಂದೆಯ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಪವಿತ್ರಾತ್ಮನು ಮಾತಿಲ್ಲದ ನರಳಾಟದೊಂದಿಗೆ ನಮ್ಮ ಮೂಲಕವಾಗಿ ಪ್ರಾರ್ಥನೆ ಮಾಡುವಾತನು, ನಮ್ಮೊಳಗಿದ್ದು ಪ್ರಾರ್ಥನೆ ಮಾಡುವಾತನು. ಆ ಪ್ರಾರ್ಥನೆ ಲೈಫ್ನ ನನಗೆ ಕೊಡಪ್ಪ. ಅಂತಹ ಒಂದು ಪ್ರೇಯರ್ ಲೈಫ್ ನನಗೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಮಾತಿಲ್ಲದ ನರಳಾಟದೊಂದಿಗೆ ನನ್ನ ಮೂಲಕ ಪ್ರಾರ್ಥನೆ ಮಾಡುವ ಪವಿತ್ರಾತ್ಮನ ಅನುಭವದ ಕಾರ್ಯಗಳು ಕರ್ತನೆ ನನ್ನ ಜೀವಿತದಲ್ಲಿ ಕಂಡು ಬರಬೇಕು ಸ್ವಾಮಿ. ನನ್ನ ಜೀವಿತದಲ್ಲಿ ಕಂಡು ಬರಬೇಕಪ್ಪ. ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರನ್ನು ನೀನು ಮುಟ್ಟು ಸ್ವಾಮಿ, ಪ್ರತಿಯೊಬ್ಬರನ್ನು ಮುಟ್ಟಪ್ಪ. ಥ್ಯಾಂಕ್ ಯು. ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡುವುದಷ್ಟಕ್ಕೆ ನಿಲ್ಲಿಸಿಬಿಡದೆ ಕರ್ತನೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಆತ್ಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಪವಿತ್ರಾತ್ಮ ಪ್ರೇರಿತರಾಗಿ, ಪವಿತ್ರಾತ್ಮನು ನುಡಿಯುವುದಕ್ಕೆ ಶಕ್ತಿಯನ್ನು ಕೊಡುವ ಮೇರೆಗೆ ಕರ್ತನೆ ವಾಣಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರಬೇಕು. ರಿಖಾ ರಕ ಸೊರೋ ಹಲ್ಬಿ ಅಸಿಕ ಸಿಕ ಲಬೋಕೆ
ಹಾಲೆಲೂಯ. ಒಬ್ಬೊಬ್ಬರಿಗಾಗಿ ಸಮರದಲ್ಲಿ ಬೇಡ್ತೇನೆ ಸ್ವಾಮಿ. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರನ್ನು ಅನಾಯಿಂಟ್ ಮಾಡಿಯಪ್ಪ, ಅಭಿಷೇಕಿಸಿ ಸ್ವಾಮಿ. ಕರ್ತನೆ, ಬುದ್ಧಿಯ ಲೆವೆಲ್ನಲ್ಲಿ ನಿಂತು ಬಿಡಿದೆ, ಆತ್ಮನ ಲೆವೆಲ್ಗೆ ಬರಲಿಕ್ಕೆ ಸಹಾಯ ನೀಡು. ಥ್ಯಾಂಕ್ ಯು ಲಾರ್ಡ್. ಪವಿತ್ರಾತ್ಮನು ನುಡಿಯುವುದಕ್ಕೆ ಶಕ್ತಿಯನ್ನು ಕೊಡುವ ಮೇರೆಗೆ ಕರ್ತನೆ ಪ್ರಾರ್ಥನೆಯಲ್ಲಿ ಮುಂದುವರಿಲಿಕ್ಕೆ ಕೃಪೆ ಕೊಡಪ್ಪ. ಸ್ತೋತ್ರ ಮಾಡಲಿಕ್ಕೂ, ಆರಾಧನೆ ಮಾಡಲಿಕ್ಕೂ, ಅಷ್ಟಲ್ಲದೆ ಪ್ರಾರ್ಥನೆ ಮಾಡಲಿಕ್ಕೂ ಕೂಡ. ಹಾಲೆಲೂಯ. ಹೌದು, ಪ್ರಾರ್ಥನೆ ಮಾಡಲಿಕ್ಕೂ ಕೂಡ ಥ್ಯಾಂಕ್ ಯು, ಕೃಪೆ ಕೊಡಪ್ಪ. ಹೌದು ಸ್ವಾಮಿ, ಇವತ್ತು ನಮ್ಗೆ ತಿಳಿಸ್ಕೊಟ್ಟಿದ್ದೀರಿ. ನಾವು ವಾಣಿಯಲ್ಲಿ ಪ್ರಾರ್ಥನೆ ಮಾಡುವಾಗ, ಆತ್ಮದಲ್ಲಿ ಪ್ರಾರ್ಥನೆ ಮಾಡುವಾಗ ಕರ್ತನೆ, ನಾವು ಏನು ಮಾಡುವುದಂತ ಗೊತ್ತಿಲ್ಲದೆ ಇರುವಂಥ ವಿಷಯಗಳಿಗಾಗೂ ಸಹ, ನಮಗೆ ಗೊತ್ತಿಲ್ಲದೇ ಇರುವಂಥ ವಿಷಯಗಳಿಗಾಗೂ ಸಹ ಪವಿತ್ರ ಆತ್ಮ ನಮ್ಮೊಳಗಿಂದ ಮಾತಿಲ್ಲದ ನರಳಾಟದೊಂದಿಗೆ ಪ್ರಾರ್ಥನೆ ಮಾಡ್ತಾರೆ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ಕರ್ತನೆ, ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿಲ್ಲಪ್ಪ, ನಮ್ಮ ಬುದ್ಧಿಗೆ ಎಟಕಿಸೋದಿಲ್ಲ. ನಾವು ಪ್ರಯಾಣ ಮಾಡ್ತೀವಿ, ಮುಂದೆ ಏನು ಅಪಾಯ ಕಾದಿದೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಪವಿತ್ರ ಆತ್ಮನು ನಮ್ಮ ಮೂಲಕವಾಗಿ ಮಾತಿಲ್ಲದ ನರಳಾಟದೊಂದಿಗೆ ನಮಗೋಸ್ಕರ ಪ್ರಾರ್ಥನೆ ಮಾಡುವಾತನು, ವಿಜ್ಞಾಪನೆ ಮಾಡುವಾತನು. ಥ್ಯಾಂಕ್ ಯು ಲಾರ್ಡ್. ಹೌದಪ್ಪ ಕರ್ತನೆ, ಈ ಕಾರ್ಯ ನನ್ನ ಜೀವಿತದಲ್ಲಿ ಜರುಗಲಿ, ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡುವವರ ಜೀವಿತದಲ್ಲಿ ಜರುಗಲಿ. ಕರ್ತನೆ, ಅರ್ಧ ಗಂಟೆ 1 hour ವಾಣಿಯಲ್ಲೇ ಪ್ರಾರ್ಥನೆ ಮಾಡ್ತಾ ಇರಲಿಕ್ಕೆ ಕೃಪೆ ಕೊಡಪ್ಪ. ಬುದ್ಧಿಯಿಂದಲೂ ಪ್ರಾರ್ಥನೆ ಮಾಡಬೇಕು, ಅಷ್ಟಕ್ಕೆ ನಿಲ್ಲಿಸ್ಬಿಡ್ಬಾರ್ದು. ನೆಕ್ಸ್ಟ್ ವಾಣಿಯಲ್ಲೂ ಪ್ರಾರ್ಥನೆ ಮಾಡಬೇಕಪ್ಪ, ವಾಣಿಯಲ್ಲೂ ಪ್ರಾರ್ಥನೆ ಮಾಡಬೇಕು, ಆತ್ಮದಲ್ಲೂ ಪ್ರಾರ್ಥನೆ ಮಾಡಬೇಕು ಸ್ವಾಮಿ. ಪವಿತ್ರಾತ್ಮನು ನುಡಿಯುವುದಕ್ಕೆ ಶಕ್ತಿಯನ್ನು ಕೊಡುವ ಮೇರೆಗೆ ಪ್ರಾರ್ಥನೆ ಮಾಡಬೇಕು. ಪವಿತ್ರಾತ್ಮ ಪ್ರೇರಣೆ ಮೇರೆಗೆ ಮಾಡಬೇಕು ಸ್ವಾಮಿ. ನಮ್ಮೊಳಗಿರುವ ಪವಿತ್ರಾತ್ಮನು ನುಡಿಯುವುದಕ್ಕೆ ಶಕ್ತಿಯನ್ನು ಕೊಡುವ ಮೇರೆಗೆ, ಮಾತಿಲ್ಲದ ನರಳಾಟದೊಂದಿಗೆ ಕರ್ತನೆ ನಾವು ಕೂಡ ಪ್ರಾರ್ಥನೆ ಮಾಡಬೇಕು. ಆ ಕೃಪೆ ಕೊಡು ಸ್ವಾಮಿ, ನನಗೆ ಕೊಡು ಕರ್ತನೆ. ನನ್ನೊಂದಿಗೆ ಸೇರಿ ಈಗ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಕೊಡು ಸ್ವಾಮಿ. ಪ್ರತಿಯೊಬ್ಬರು ವಾಣಿಯಲ್ಲಿ ಕರ್ತನೆ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡುವವರಾಗಿ ಮಾರ್ಪಡಲಿ. ವೈಯಕ್ತಿಕವಾಗಿ ಗಂಟೆಗಟ್ಟಲೆ ನಿನ್ನೊಂದಿಗೆ ಸಮಯ ಕಳೀಲಿಕ್ಕೂ, ಕರ್ತನೆ ವಾಣಿಯಲ್ಲಿ ನೀನು ಸ್ತುತಿಸಿ ಆರಾಧಿಸಲಿಕ್ಕೂ, ವಾಣಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೂ ಪ್ರತಿಯೊಬ್ಬರನ್ನು ನಡೆಸು ಕರ್ತನೆ, ಪ್ರತಿಯೊಬ್ಬರನ್ನು ನಡೆಸು ಕರ್ತನೆ. ಟೇಕ್ ಅಸ್ ಟು ದ ನೆಕ್ಸ್ಟ್ ಲೆವೆಲ್ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು. ಬುದ್ಧಿ ಲೆವೆಲ್ನಲ್ಲೇ ಇರದೆ ಆತ್ಮನ ಲೆವೆಲ್ಗೆ ನಾವು ಬರಲಿಕ್ಕೆ ನಮಗೆ ಕೃಪೆ ಕೊಡಿ, ನಮಗೆ ಕಲಿಸಿಕೊಡಿ, ನಮ್ಮನ್ನು ನಡೆಸಿ ಸ್ವಾಮಿ. ಪೌಲನು ಹೇಳ್ತಾನಲ್ಲ, ನಾನು ಬುದ್ಧಿಯಿಂದಲೂ ಪ್ರಾರ್ಥನೆ ಮಾಡುವೆನು, ಆತ್ಮದಲ್ಲಿಯೂ ಪ್ರಾರ್ಥನೆ ಮಾಡುವೆನು, ಆತ್ಮದಿಂದಲೂ ಪ್ರಾರ್ಥನೆ ಮಾಡುವೆನು. ಹೌದು ಸ್ವಾಮಿ, ನಿಮ್ಮೆಲ್ಲರಿಗಿಂತ ನಾನು ಹೆಚ್ಚಾಗಿ ವಾಣಿಯಲ್ಲಿ ಮಾತಾಡ್ತೇನೆ ಅಂತ ಹೇಳ್ತಾನಲ್ಲ. ಹೌದು, ನಾವು ಕೂಡ ಹೆಚ್ಚಾಗಿ ವಾಣಿಯಲ್ಲಿ ಮಾತಾಡಬೇಕು. ಸ್ತೋತ್ರ ಮಾಡುವಾಗ ಮಾತಾಡಬೇಕು, ಕರ್ತನೆ ಪ್ರಾರ್ಥನೆ ಮಾಡುವಾಗ ಮಾತಾಡಬೇಕು. ನಮ್ಮೆಲ್ಲರಿಗೂ ಕೃಪೆ ಕೊಡಿ, ನಮ್ಮನ್ನು ಆಶೀರ್ವದಿಸಿ ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಗಾಗಿ ಹಲ್ಲೆಲೂಯಾ. ಟಿ ನರಸೀಪುರ ತಾಲೂಕಿಗಾಗಿ ಈ ದಿನ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ. ಟಿ ನರಸೀಪುರ ತಾಲೂಕಾಗಿ ಪ್ರಾರ್ಥನೆ ಮಾಡುವ. ಟಿ ನರಸೀಪುರ ತಾಲೂಕಿನಲ್ಲಿ 213 ಗ್ರಾಮಗಳಿವೆ, 36 ಗ್ರಾಮ ಪಂಚಾಯಿತಿಗಳಿವೆ, 5 ಹೋಬಳಿಗಳಿವೆ ಮತ್ತು 59 ಜನ ಗ್ರಾಮ ಲೆಕ್ಕಿಗರಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಟಿ ನರಸೀಪುರ ತಾಲೂಕು ಇದೆ. ಟಿ ನರಸೀಪುರ ತಾಲೂಕಾಗಿ ಪ್ರಾರ್ಥನೆ ಮಾಡೋಣ. ಟಿ ನರಸೀಪುರ ತಾಲೂಕಿನಲ್ಲಿ ಇರುವಂತಹ ಎಲ್ಲ ಗ್ರಾಮಗಳಲ್ಲಿ ಉಜ್ಜೀವನ ಬರಲಿ. ಕಣ್ಣುಗಳನ್ನು ಮುಚ್ಚಿ ನಾವು ಕರ್ತನ ಸಮ್ಮುಖದಲ್ಲಿ ಬೇಡಿಕೊಳ್ಳೋಣ. ಹಲ್ಲೆಲೂಯಾ. ಕೃಪಾ ಸಂಪನ್ನನಾದ ದೇವರೇ, ನಾವೆಲ್ಲರೂ ಏಕ ಮನಸ್ಸಿನಿಂದ ಟಿ ನರಸೀಪುರ ತಾಲೂಕಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಟಿ ನರಸೀಪುರ ತಾಲೂಕಿನಲ್ಲಿ ಒಂದು ಉಜ್ಜೀವನ ಉಂಟಾಗಬೇಕಪ್ಪ. ಕರ್ತನೆ, ಟಿ ನರಸೀಪುರ ತಾಲೂಕಿನ ಎಲ್ಲ ಕರ್ತನೆ ಜನಸಾಮಾನ್ಯರನ್ನು, ಎಲ್ಲ ಬಿಸ್ನೆಸ್ ಮೆನ್ಗಳನ್ನು, ಎಲ್ಲ ಕರ್ತನೆ ವ್ಯಾಪಾರಿಗಳು ಮತ್ತು ಎಲ್ಲ ಅಧಿಕಾರಿಗಳನ್ನು ನಿನ್ನ ಕೈಗೆ ಒಪ್ಪಿಸ್ತೇವೆ. ಜನಪ್ರತಿನಿಧಿಗಳು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ. ಕರ್ತನೆ, ಈ ವರ್ಷ ಟಿ ನರಸೀಪುರ ತಾಲೂಕಿಗೆ ಕರ್ತನೆ ಒಳ್ಳೆ ಅಭಿವೃದ್ಧಿ ಉಂಟಾಗಲಿ, ಆರ್ಥಿಕ ಅಭಿವೃದ್ಧಿ ಉಂಟಾಗಲಿ. ಥ್ಯಾಂಕ್ ಯು. ಏಳಿಗೆ ಉಂಟಾಗಲಿ. ಥ್ಯಾಂಕ್ ಯು. ಒಳ್ಳೆ ಮಳೆ ಬೆಳೆ ಆಗಲಿ ಸ್ವಾಮಿ. ಜನರೆಲ್ಲರೂ ಉನ್ನತಿಗೆ ಬರಲಿ ಅಂತ ನಾವು ಬೇಡಿಕೊಳ್ತೇವೆ. ಟಿ ನರಸೀಪುರ ತಾಲೂಕಿನ ಜನರೆಲ್ಲರೂ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಕಾಣಲಿ. ಸಾಲದಲ್ಲಿರುವವರು ಸಾಲ ತೀರಿಸಿ ಸಮೃದ್ಧಿಗೆ ಬರಲಿಪ್ಪ. ಎಲ್ಲಕ್ಕಿಂತ ಹೆಚ್ಚಾಗಿ ರಕ್ಷಣಾ ಅನುಭವನ ಕೊಡು ಸ್ವಾಮಿ. ಎಲ್ಲರಿಗೂ ಪಾಪ ಕ್ಷಮಾಪಣೆ ನಿಶ್ಚಯ ಕೊಡಪ್ಪ. ನಿತ್ಯ ಜೀವದ ನಿರೀಕ್ಷೆ ಕೊಡಪ್ಪ. ಪರಲೋಕ ಭರವಸೆ ಕೊಡು ಸ್ವಾಮಿ. ಈಗಾಗಲೇ ಇರುವ ಸಭೆಗಳಿಗಾಗಿ ಸ್ತೋತ್ರ. ಕರ್ತನೆ, ಸೇವಕರುಗಳಿಗಾಗಿ ಸ್ತೋತ್ರ. ಕರ್ತನೆ, ಸಭೆಗಳ ಎಲ್ಲೆಗಳನ್ನು ವಿಸ್ತರಿಸು, ಉಜ್ಜೀವನವನ್ನು ತಗೊಂಡು ಬಾ ಸ್ವಾಮಿ. ಥ್ಯಾಂಕ್ ಯು. ಟಿ ನರಸೀಪುರ ತಾಲೂಕಿನಾದ್ಯಂತ ಕರ್ತನೆ ಒಂದು ಒಳ್ಳೆ ಉಜ್ಜೀವನ ಉಂಟಾಗಲಿ. ಜನರು ಗುಂಪು ಗುಂಪಾಗಿ ರಕ್ಷಣೆಗೆ ಬರಲಿ. ಪ್ರತಿಯೊಂದು ಸಭೆಯಲ್ಲೂ ವಿಸ್ತರಣೆ ಉಂಟಾಗಲಿ. ಪ್ರತಿಯೊಂದು ಸೇವೆಯಲ್ಲೂ ವಿಸ್ತರಣೆ ಉಂಟಾಗಲಿ. ಕರ್ತನೆ, ಥ್ಯಾಂಕ್ ಯು. ನೀನು ಆಶೀರ್ವದಿಸು. ನಾವೆಲ್ಲರೂ ಏಕ ಮನಸ್ಸಿನಿಂದ ಟಿ ನರಸೀಪುರ ತಾಲೂಕಿಗೆ ಶುಭವನ್ನು ಹಾರೈಸುತ್ತೇವೆ. ಟಿ ನರಸೀಪುರ ತಾಲೂಕಿಗೆ ಆರ್ಥಿಕ ಅಭಿವೃದ್ಧಿಯನ್ನು ಘೋಷಿಸುತ್ತೇವೆ. ಟಿ ನರಸೀಪುರ ತಾಲೂಕಿಗೆ ಕರ್ತನೆ ರಕ್ಷಣಾ ಅನುಭವವನ್ನು ಡಿಕ್ಲೇರ್ ಮಾಡುತ್ತೇವೆ. ಪಾಪ ಕ್ಷಮಾಪಣೆಯನ್ನು ಡಿಕ್ಲೇರ್ ಮಾಡುತ್ತೇವೆ. ಉಜ್ಜೀವನವನ್ನು ಘೋಷಣೆ ಮಾಡ್ತೇವೆ. ನೀನು ಹಾಗೆ ಆಶೀರ್ವದಿಸು. ಥ್ಯಾಂಕ್ ಯು. ಟಿ ನರಸೀಪುರ ತಾಲೂಕಿನಲ್ಲಿರುವಂಥ ಎಲ್ಲ ಸೇವಕರುಗಳನ್ನು ಇನ್ನೂ ಉನ್ನತವಾಗಿ ಕರ್ತನೆ ನೀನು ಉಪಯೋಗ ಮಾಡು ಸ್ವಾಮಿ. ಅಭಿಷೇಕಿಸು, ಉಪಯೋಗಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ.
ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ತಂದೆಯೇ, ಈ ದಿನದಲ್ಲಿ ನಮ್ಮೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ನಿನ್ನ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ನಿನ್ನ ಕರ್ತನೆ ವಿಶೇಷ ಅನುಗ್ರಹ ಉಂಟಾಗಲಿ. ಆರೋಗ್ಯ ಕೊಡಪ್ಪ, ಇದರಿಂದ ಪ್ರಯಾಣಗಳಲ್ಲಿ ಸುರಕ್ಷತೆ ಕೊಡಪ್ಪ, ಕೈಟು ಮಾಡುವ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡು ಸ್ವಾಮಿ. ಕರ್ತನೆ, ಇವತ್ತು ವಾಕ್ಯದಲ್ಲಿ ಧ್ಯಾನ ಮಾಡಿದ ಹಾಗೆ ಕರ್ತನೆ ವಾಣಿಯಲ್ಲಿ ಹೆಚ್ಚಾಗಿ ವೈಯಕ್ತಿಕವಾಗಿ ನಿನ್ನನ್ನು ಸ್ತುತಿಸ್ಲಿಕ್ಕೂ ಪ್ರಾರ್ಥನೆ ಮಾಡಲಿಕ್ಕೂ ನೀನು ಕೃಪೆ ಕೊಟ್ಟು ನಡೆಸು ಕರ್ತನೆ. ಪವಿತ್ರಾತ್ಮನ ಒಂದು ನಡೆಸುವಿಕೆಯಲ್ಲಿ ಮುಂದೆ ಸಾಗಲು ಕೃಪೆ ಕೊಡಪ್ಪ. ಥ್ಯಾಂಕ್ ಯು. ಈ ದಿನ ಕರ್ತನೆ ಜಯದ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ಮನರಮ್ಯವಾದ ದಿನ ಅಂತ ಘೋಷಣೆ ಮಾಡ್ತೇವೆ. ಈ ದಿನ ಯಶಸ್ಸಿನ ದಿನ, ಅಭಿವೃದ್ಧಿಯ ದಿನ, ಈ ದಿನ ವಾಕ್ಯದ ದಿನ, ಈ ದಿನ ನಿನ್ನ ಪ್ರಸನ್ನತೆಯ ದಿನ. ಥ್ಯಾಂಕ್ ಯು ಲಾರ್ಡ್. ಆ ರೀತಿಯಾಗಿ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಕಾದು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.